ಸೋನು ಶ್ರೀನಿವಾಸ್ ಗೌಡ ಅವರು ತುಂಬ ದುಡ್ಡು ಮಾಡ್ತಿದಾರ ಅಂತ ಹೇಳಿ. ದುಡ್ಡು ದಯವಿಟ್ಟು ಇದ್ರ ತಂದು ಕೊಟ್ಬಿಡಿ, ತೊಗೊಂಡೋಗ್ಬಿಟ್ಟು ನನ್ನ ಕಾರ್ ಲೋನ್ ಇರೋದೆಲ್ಲ ತೀರ್ಸ್ಕೊಂಡ್ಬಿಡ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ, ಹೌದು ಸೋನು ಶ್ರೀನಿವಾಸ್ ಅವ್ರಿಗೆ 5 ಬಾಯ್ ಫ್ರೆಂಡ್ಸ್ ಇರ್ತಾರೆ, ಎಲ್ಲರ ಹತ್ರ ಟೋಕನ್ ಹಾಕೋತಾಳೆ, ಡೈಲಿ ಒಬ್ಬರ ಹತ್ರ ಬ್ರೇಕ್ಫಾಸ್ಟ್ ಅದು ಇದು. ಐ ಥಿಂಕ್ ಎಲ್ಲರ ಮೈಂಡಲ್ಲೂ ಇದೆ ಅಂತ. ಐ ಡೋಂಟ್ ಕೇರ್, ನನಗದು ಗೊತ್ತಿಲ್ಲ, ನೀವೇ ಯಾಕೆ ಹಾಗೆ ಅನ್ಕೋತೀರಾ ಅಂತ. ಬಟ್ ನಾನೇನಂತ ನನಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು, ನನ್ನ ಸುತ್ತಮುತ್ತ ಇರೋ ಜನರಿಗೆ ಗೊತ್ತು. ಅದು ಸಾಕು, ನಂಗೆ ತಲೆ ಕೆಡ್ಸ್ಕೊಡಲ್ಲ. ಏನ್ರಿಂದ ಇನ್ಕಮ್ ಇಷ್ಟೊಂದು ಇನ್ಕಮ್ ಬರ್ತಾ ಇದೆ ಸೋನುಗೆ ಅಂತ ಹೇಳಿ? ಎಷ್ಟೊಂದು ಅಂದರೆ ಅಂದಾಜು ಕಾರ್ ತಗೊಳ್ಳೋಷ್ಟು, ಫ್ಲಾಟ್ ನಾವು ಕಷ್ಟಪಟ್ಟು ತಿಂಗ್ಳಾರ್ಗಟ್ಲೆ ನಾವು ವಿಡಿಯೋ ಮಾಡಲ್ವಾ, ಯೂಟ್ಯೂಬ್ಗೆ ಹಾಕಲ್ವಾ, ಯೂಟ್ಯೂಬ್ ಮಾಡಲ್ವಾ, ಮತ್ತು ಇನ್ಕಮ್ ಅಂದರೆ ಯೂಟ್ಯೂಬಿಂದನೂ ಬರುತ್ತೆ, ಮತ್ತು ಇನ್ಸ್ಟಾಗ್ರಾಮಿಂದನೂ ಬರುತ್ತೆ. ಅಷ್ಟೇ ಅಲ್ಲದೆ ಬರೀ ನಾನು ಈ ಒಂದು ಸೋಷಿಯಲ್ ಮೀಡಿಯಾ ಅದೆಲ್ಲ ತಾತ್ಕಾಲಿಕ. ನಾನು ನಂಬ್ಕೊಂಡು ಕೂತ್ಕೊಂಡಿಲ್ಲ. ನಾನು ನಾಗವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಅದ್ರಲ್ಲಿ ನನಗೆ ಬೇಕಾದಷ್ಟು ಅಮೌಂಟ್ ಸಿಗುತ್ತೆ, ಹ್ಯಾಡ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ನನಗೇನು ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ನಾನು ಕೆಲವೊಂದಷ್ಟು ನನ್ನ ಸೆಲ್ಫ್ ಲವ್ ಅನ್ನೋದು ಏನಿದೆ ಅದನ್ನು ಮಾಡಿ ನಾನು ಇದು ಮಾಡ್ಕೋತೀನಿ. ಬಿಟ್ಟರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾದಿಂದನೇ ಬರಬೇಕು, ಅದರಿಂದನೇ ನಾನು ಬದುಕಬೇಕು ಅನ್ನೋದು ಅವಶ್ಯಕತೆ ನನಗಿಲ್ಲ. ಓಕೆ. ಇನ್ನು ಒಂದಷ್ಟು ರೀಲ್ಸ್ಗಳು ನೋಡ್ತಾ ಇದೆ, ಬಾಯ್ ಫ್ರೆಂಡ್ ವಿಚಾರವಾಗಿ ಒಂದು ರೀಲ್ಸ್ಗಳು ಸೀರೀಸ್ ಮಾಡ್ಕೋತಾ ಹೋದ್ರಿ. ಯಾಕೆ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಚೂಸ್ ಮಾಡಿದ್ರಿ ಅಂತ? ಅದೇ ನೆಗೆಟಿವ್ ತಿಳ್ಕೊಂಡಿದ್ರು. ನೆಗೆಟಿವ್ ತಿಳ್ಕೊಳ್ಳಿ, ಬಟ್ ಯಾವ ವೇಯಲ್ಲಿ ತಿಳ್ಕೊಂಡಿದ್ದಾರೆ ಅನ್ನೋದು ನನಗೆ ಬೇಕಾಗಿತ್ತು ಮೇಯ್ನಾಗಿ. ತುಂಬ ಜನನ ಕೇಳಿದ್ದೆ. ಸೊ ನನಗೆ ಆಲ್ಮೋಸ್ಟ್ ಎಲ್ಲ ನಾನು ಅಂದ್ಕೊಂಡಿರೋ ವೇಯಲ್ಲಿ ಇರಲಿಲ್ಲ, ಬೇರೆ ಥರ ಇತ್ತು. ಸೊ ಈ ಥರ ನೀವು ತಿಳ್ಕೊಬೇಕು ಅಂತ ಅರ್ಥ ಮಾಡಿಸ್ಬೇಕು ಜನಗಳಿಗೆ ಅಂತೇಳಿ ನಾನು ಮಾಡಿದೆ. ಸೊ ಐ ಥಿಂಕ್ ವರ್ಕೌಟ್ ಆಯಿತು ಅಂತ ನನಗೆ ಅನಿಸುತ್ತೆ. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಿಮ್ಮ ಮೇಲಿರೋಂಥ ಒಪಿನಿಯನ್ ಏನಾದ್ರು ಚೇಂಜ್ ಆಯಿತಾ ಅಥವಾ ಇಷ್ಟಿಲ್ಲ ಹಾಗೇ ಇದೆ ಅಂತ? ಅಫ್ಕೋರ್ಸ್ ಆ್ಯಕ್ಚುಲಿ ಬಿಫೋರ್ ಬಿಗ್ ಬಾಸ್ ತುಂಬ 99% ನೆಗೆಟಿವ್ ಇತ್ತು. ಆಫ್ಟರ್ ಬಿಗ್ ಬಾಸ್ 75% ಪಾಸಿಟಿವ್ ಆಯಿತು. ಸೊ ಮಾತಾಡೋರು ಇದ್ದೇ ಇರ್ತಾರೆ ಅಂತ ಹೇಳಿ ಇನ್ನು 25%ನ ತಳ್ಳಿಬಿಟ್ಟಿದ್ದೀನಿ ಅಷ್ಟೇ. ಸೋನು ಅವರೇ, ಈಗ ಬಿಗ್ ಬಾಸ್ 13 ಶುರು ಆಗ್ತಾ ಇದೆ. ಭಾಳ ಜನ ಇನ್ಫ್ಲೂಯೆನ್ಸರ್ಸ್, ನೀವು ಕೂಡ ಸೋಷಿಯಲ್ ಮೀಡಿಯಾದಿಂದ ಬೆಳೆದಿರೋದ್ರಿಂದ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳ ಹೆಸರು ಕೇಳಿ ಬರ್ತಾ ಇದೆ. ವರುಣ್ ಅವ್ರದ್ದು ಹೆಸರು ಕೇಳಿ ಬರ್ತಾ ಇದೆ, ಸ್ಯಾಮ್ ಸಮೀರ್ದು ಕೇಳಿ ಬರ್ತಾ ಇದೆ. ಸೊ ಯಾರು ಬಿಗ್ ಬಾಸ್ 13ಕ್ಕೆ ಹೋದರೆ ಚೆನ್ನಾಗಿರುತ್ತೆ ಅಂತ ತಮಗನ್ಸುತ್ತೆ? ಹೇಳಬೇಕಂದ್ರೆ ಸ್ಯಾಮ್, ವರುಣ್, ವರ್ಷಾ ಆ್ಯಂಡ್ ಇನ್ಯಾರ ಹೆಸರು ಎಲ್ಲರೂ ನನಗೆ ಗೊತ್ತಿರೋರೇ, ಎಲ್ಲರೂ ನನಗೆ ಫ್ರೆಂಡ್ಸೇ. ಸೊ ನನಗೆ ಇವ್ರು ಹೋಗಬೇಕು ಅವ್ರು ಹೋಗಬೇಕು ಅಂತಲ್ಲ, ಯಾರಿಗೆ ಕೆಪಾಸಿಟಿ ಇದೆ ಅವ್ರು ಹೋಗಲಿ, ನಾನು ಇಷ್ಟಪಡ್ತೀನಿ ಅಷ್ಟೇ. ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಈಗ ಒಬ್ರಿಗೆ ಹೇಳ್ಬೋದು, ನೀ ಏನು ಕಿದ್ದಪ್ಪಾಗಿದ್ಯಾ ನೀನು ಬಿಗ್ ಬಾಸ್ಗೆ ಬಂದಿದ್ಯಾ ಅಂತ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಆ್ಯಕ್ಟರೇ ಆಗಬೇಕು ಅಂತ ಇಲ್ಲ, ಕಾಮನ್ ಮ್ಯಾನ್ ಹೋಗಬೇಕು. ಸೊ ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ. ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡ್ತಾರಲ್ಲ, ಚಿಕ್ಕವರು ಹೇಳ್ಕೊಡೋದನ್ನು ದೊಡ್ಡವರು ಅನುಭವಿಸ್ಬೇಕು, ಅರ್ಥ ಮಾಡ್ಕೋಬೇಕು. ಎಲ್ಲದು ಕಲಿಯೋದು ಸಾಯೋವರೆಗೂ ಇರುತ್ತೆ. ಸೊ ಯಾರೇ ಹೋದ್ರೂ ನನಗೆ ಖುಷಿ, ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. 27 ವರ್ಷ ಅಂದ್ರಿ. ಯೂಶಲಿ 25 ವರ್ಷಕ್ಕೆ ಮನೇಲಿ ಮದುವೆ ಮಾತುಕತೆ ಶುರುವಾಗಿರುತ್ತೆ. ಮನೇಲಿ ಏನಾದರೂ ಮದುವೆ ಮಾತುಕತೆ ನಡೀತಾ ಇದೆನಾ, ಹೇಗೆ ಅಂತ ಹೇಳಿ? ಅಂದರೆ ಎಲ್ಲರ ಮನೇಲೂ ಅದು ಇದ್ದೇ ಇರುತ್ತೆ, ಅದೊಂದು ಗೋಳು. ಅದು ಯಾರ ಮನೇಲಿ ಇಲ್ಲ ಅಂತ ಹೇಳೋರು ಖಂಡಿತ ಅದು ಸುಳ್ಳು ಅಂತ ಹೇಳ್ಬೋದು ನಾವು. ನಮ್ಮ ಮನೇಲೂ ಇರುತ್ತೆ. ಬಟ್ ಈಗ ಸ್ವಲ್ಪ ದಿನಗಳ ಹಿಂದೆ ಇದು ಬಾಯ್ ಫ್ರೆಂಡ್ ಅದು ಇದು ಮಾತುಕತೆ ಎಲ್ಲ ಆಯ್ತಲ್ಲ. ಸೊ ನಾನೇ ಹೇಳಿದ್ದೀನಿ 32 ಏಜ್ವರೆಗೂ ನನ್ನ ಬಿಟ್ಬಿಡಿ, ನೆಕ್ಸ್ಟ್ ನೋಡೋಣ ಆಗಬೇಕಾ. ನನಗೆ ಟು ಬಿ ಆನೆಸ್ಟ್ ಮದುವೆ ಅಂದರೆ ನನಗೆ ಆ ಮದುವೆ ಕಾನ್ಸೆಪ್ಟ್ ಅಂದರೆ ನಂಗೆ ಹುಡುಗರು ಅಂದ್ರೇ ಆಗಲ್ಲ. ಐ ಹೇಟ್ ಬಾಯ್ಸ್, ಸೀರಿಯಸ್ಲಿ ನಂಗೆ ಇಷ್ಟನೇ ಆಗಲ್ಲ ಹುಡುಗರು ಅಂದರೆ. ನೋಡಿದ್ದೀರಾ ಸಿ ನೀವು ಅಂದರೆ ನನ್ನ ಫ್ಯಾನ್ಸ್ ಆಗಿ, ನನ್ನ ಅಭಿಮಾನಿಗಳಾಗಿ ನಾನು ಅವ್ರನ್ನ ಇಷ್ಟಪಡೋದುಂಟು. ನನ್ನ ಪರ್ಸ್ನಲ್ ವೈಯಕ್ತಿಕವಾಗಿ ನನ್ನ ಲೈಫಿಗೆ ಅಂತ ಅಂದಾಗ ನೋ, ಐ ಹೇಟ್ ಬಾಯ್ಸ್. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ನಾನು ಇಷ್ಟಪಡಲ್ಲ. ಸೊ ಯಾವ ರೀತಿ ಇರಬೇಕು ಅನ್ನೋದು ಕ್ವಾಲಿಟೀಸ್ ಇರುತ್ತಲ್ವಾ, ಆ ಥರದ್ದು ಏನು ಎಂಥ ಮಣ್ಣು ಮಸಿ ಏನೂ ಇಲ್ಲ, ನನಗೆ ಮದುವೆನೇ ಬೇಡ. ಬಟ್ ಸ್ಟಿಲ್ ಪ್ರಪೋಸಲ್ಗಳಂತೂ ಬರ್ತಾ ಇದೆ, ಪ್ರಪೋಸ್ಗಳಂತೂ ಎಲ್ಲರಿಗೂ ಬರುತ್ತೆ, ಹಂಗೆ ಬರುತ್ತೆ. ಅಷ್ಟೇ, ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು. 27 ವರ್ಷ ಹಿಂತಿರುಗಿ ನೋಡಿದಾಗ ನಿಮ್ಮ ಜರ್ನಿ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ಸೋನುಗೆ ಅಂತ ಹೇಳಿ? ತುಂಬ ಖುಷಿ ಆಗುತ್ತೆ. ಸಮ್ಟೈಮ್ಸ್ ಬೇಜಾರಾಗುತ್ತೆ, ಅಯ್ಯೋ ನಾನು ಬುದ್ಧಿ ಇಲ್ಲದೆ ಈ ಥರ ತಪ್ಪು ಮಾಡಿಬಿಟ್ನಾ, ಇದು ಇರಬಾರ್ದಿತ್ತು. ಆಮೇಲೆ ಇನ್ನೊಂದು, ಅಯ್ಯೋ ಇದನ್ನು ನಾನು ಮುಂದೆನೇ ಹಿಂದೆನೇ ಮಾಡಿಬಿಡ್ಬೇಕಿತ್ತು, ಈ ಸಾಧನೆ ಮಾಡೋಕ್ಕೆ ಇಲ್ಲಿವರೆಗೂ ಬರಬೇಕಿತ್ತು. ಏನೇನೇನೋ ಅನಿಸ್ತಿರುತ್ತೆ. ಮನುಷ್ಯರದು ಮನಸ್ಸು ಒಂಥರ ಚಂಚಲ, ಒಂದು ಕಡೆ ನಿಲ್ಲೋದೇ ಇಲ್ಲ. ಅದರಲ್ಲೂ ಹುಡುಗಿರ್ದಂತೂ ಇನ್ನೂ ಜಾಸ್ತಿ. ಸೊ ಅಷ್ಟೇ, ತುಂಬ ಖುಷಿ ಆಗುತ್ತೆ. ನಾನು ತಗೋತೀನಿ. ನಾನು ಏನೇ ತಪ್ಪು ಮಾಡಿದ್ರು, ನಾನು ಏನೇ ಸರಿ ಮಾಡಿದ್ರು ಹಿಂದೆ ತಿರುಗಿ ನೋಡಿದಾಗ ಅದೆಲ್ಲ ನಾನು ತಗೋತೀನಿ. ಏಕೆಂದರೆ ಅದೆಲ್ಲ ಸೋನುನೇ ಮಾಡಿರೋದು. ಇವಾಗ ತುಂಬ ಮೆಚ್ಯೂರ್ಡ್ ಸೋನು ಇರ್ಬೋದು, ಆವಾಗ ಸ್ವಲ್ಪ ಚೈಲ್ಡ್ ಸೋನು. ಸೊ ಎಲ್ಲ ನಾನೇ ಮಾಡಿರೋದು, ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಫ್ಯೂಚರ್ ಪ್ಲ್ಯಾನ್ಸ್?
ಫ್ಯೂಚರ್ ಪ್ಲ್ಯಾನ್ಸ್ ಏನಿಲ್ಲ. ಫ್ಯೂಚರಲ್ಲಿ ಒಂದು ಡಾಗ್ ಸೆಲ್ಟರ್ ಮಾಡಬೇಕಂತ ತುಂಬ ಇಷ್ಟ. ಅಂದರೆ ಬೆಂಗಳೂರಲ್ಲೆಲ್ಲ ಸ್ಟ್ರೀಟ್ ಡಾಗ್ಸ್ ಇರುತ್ತಲ್ಲ, ಅದೆಲ್ಲ ಕರ್ಕೊಬಂದು ಒಂದು ಕಡೆ ಕೂರಿಸ್ಬೇಕು, ಅದಕ್ಕೆ ಅಂತ ಒಂದು ಶೆಲ್ಟರ್ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ದೇವರ ಆಶೀರ್ವಾದದಿಂದ ಏನೇನಾಗುತ್ತೆ ಎಲ್ಲ ಆಗುತ್ತೆ. ದಟ್ ಸೋ ಸ್ವೀಟ್ ಸೋನು, ಒಳ್ಳೆಯದಾಗಲಿ ನಿಮಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.